ಮತ್ತೆ ಹಿಂದೂ ಮುಖಂಡರ ಕೊಲೆ ಬೆದರಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ದುಷ್ಕರ್ಮಿಗಳ ಹೆಡೆಮುರಿಯನ್ನ ಕಟ್ಟಬೇಕು ಅಂತ ತುಮಕೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರ ಜೊತೆ ಒಳ ಒಪ್ಪಂದ ಮಾಡೋದು ಸರ್ಕಾರ ಬಿಡಬೇಕು. ಪಟ್ಟಭದ್ರ ಹಿತಾಸಕ್ತಿಗಳ ಬಗ್ಗೆ ಕನಿಕರ ತೋರಿಸಬೇಡಿ. ಗೃಹ ಸಚಿವರು ತಮ್ಮ ರಾಜಕೀಯ ಅನುಭವವನ್ನು ತೋರಿಸಬೇಕು ಅಂತ ಹೇಳಿ ವಿ ಸೋಮಣ್ಣ ಆಗ್ರಹವನ್ನ ಮಾಡಿದ್ದಾರೆ. ಬೇರೆಯವರ ಮನೆಗೆ ಬೆಂಕಿ ಬಿದ್ದಿರೋದನ್ನ ಕಂಡು ಖುಷಿ ಪಡ್ತೀರಿ, ಆ ಬೆಂಕಿ ನಿಮ್ಮ ಮನೆಗೂ ಬೀಳುತ್ತೆ ಅನ್ನೋ ನೆನಪಿರಲಿ. ಬಹಿರಂಗವಾಗಿ ರಾಜಾರೋಷವಾಗಿ ಕೊಲೆ ಬೆದರಿಕೆ ಹಾಕೋರ್ಗೆ ಸರ್ಕಾರ ಇವರನ್ನ ಹೆಡೆಮುರಿ ಕಟ್ಟಬೇಕು. ರಾಜ್ಯ ಸರ್ಕಾರ ನಿಷ್ಕ್ರಿಯ ಆದಾಗ ಎನ್ಐಎಗೂ ಎಂಟ್ರಿ ಆಗುತ್ತೆ, ಭಾರತ ಸರ್ಕಾರನೂ ಎಂಟ್ರಿ ಆಗುತ್ತೆ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ವಿ ಸೋಮಣ್ಣ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಟಾರ್ಗೆಟ್ ಅವ್ರದೇ ಅಂತ ರಾಜ್ಯ ಸರ್ಕಾರ ಮಾತಾಡೋದು ಕಡಿಮೆ ಮಾಡಿ ಅಂತ ಕಲ್ಪ್ರಿಟ್ಸನ್ನು ನೀವೇನಾದ್ರು ಸರಿಯಾದ ಕ್ರಮ ವಹಿಸ್ತೇ ಹೋದರೆ ಎಲ್ಲ ಒಂದು ಕಡೆ ಏನಿವತ್ತು ಬೇರೆಯವ್ರ ಮನೆಗೆ ಬೆಂಕಿಗೆ ಖುಷಿ ಪಡ್ತೀರಿ, ಆ ಬೆಂಕಿ ನಿಮ್ಮ ಮನೆಗೂ ಬೀಳ್ತದೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಸರ್ಕಾರ ಇದ್ದೀರಿ. ಸರ್ಕಾರ ನಿಂತ ನೀರಲ್ಲ, ಹರಿಯೋ ನೀರು. ಯಾವುದೇ ನಾಗರಿಕ ಸರ್ಕಾರ ಇಷ್ಟೆಲ್ಲ ರಾಜಾಸೋಗ ಹೇಳ್ತಾರೆ ಅಂದರೆ ಅಂಥವನ್ನು ತಂದು ಈಡುಮುಡಿ ಕಟ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ಆ ಕೆಲಸ ನೀವು ಮಾಡಬೇಕಾಯ್ತು. ತಿರ್ಗಾ ಇವತ್ತೊಂದು ಪೋಸ್ಟ್ ಹಾಕಿದ್ದಾರೆ ಸರ್, ಮುಸಲ್ಮಾನರು ಇವತ್ತೊಂದು ಪೋಸ್ಟ್ ಹಾಕಿದ್ದಾರೆ. ಭರತ್ ಮತ್ತು ಶರಣ್ ಪಂಪಿಯಲ್ ಅನ್ನೋರನ್ನು ಹಿಂದೂ ಮುಖಂಡರು ಅವರನ್ನು ಕೊಲೆ ಮಾಡ್ತೀವಿ, ನೆಕ್ಸ್ಟ್ ಟಾರ್ಗೆಟ್ ಅವ್ರದೇ ಅಂತ. ಒಂದು ರಾಜ್ಯ ಸರ್ಕಾರ ನಿಷ್ಕ್ರಿಯ ಆದಾಗ ಎನ್ಐಎನೂ ಎಂಟ್ರಿ ಆಯ್ತದೆ, ಭಾರತ ಸರ್ಕಾರನೂ ಎಂಟ್ರಿ ಆಯ್ತದೆ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ತಿರ್ಗಾ ಅಂಥವ್ರನ್ನ ರಕ್ಷಣೆ ಕೊಡ್ತಕ್ಕಂಥ ಒಂದು ಒಳ ಒಪ್ಪಂದ ನೀವು ಬಿಡಬೇಕಾಯ್ತದೆ. ದಯವಿಟ್ಟು ಇಂಥವನ್ನೆಲ್ಲ ಎನ್ಐಎ ಕೊಟ್ಟಾಗ ಅವತ್ತು ಯಾರು ಯಾವ ಸಮಾಜ ಯಾವ ಇದು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಮನುಷ್ಯನ ಜೀವವನ್ನು ತೆಗಿತೀವಿ ಅಂತ ಹೇಳ್ತಕ್ಕಂಥ ಘಟಭದ್ರ ಶಕ್ತಿಗಳು ಯಾರಿದ್ದಾರೆ ಅಂಥವ್ರನ್ನು ಮರೆಸಿ ತೋರಿಸ್ಬೇಡಿ. ಇದಕ್ಕೆ ಯಾವ ಪಾರ್ಟಿ ಏನು ಅನ್ನೋದು ಬಿಟ್ಟು ಏನು ಇವತ್ತು ಭಾರತದಲ್ಲಿ ಪಹಲ್ಗಾಮ್ನಲ್ಲಿ ಆದಂಥ ಒಂದು ಇದಕ್ಕೆ ಯಾವ ರೀತಿ ಆಯಿತು ಅದೇ ರೀತಿ ಇದು ಮಾಡದೆ ಹೋದರೆ ನಿಮಗಿದು ಗೌರವದಲ್ಲ, ಶೋಭೆ ತರೋದಲ್ಲ. ಸರ್ಕಾರದ ಸಾಫ್ಟ್ ಕಾರ್ನರ್ ರಾಜ್ಯ ಸರ್ಕಾರ